ವೀಕ್ಷಕರೇ, ಧನಲಕ್ಷ್ಮಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಚಿಕನ್ ಕಬಾಬ್ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನ ಯಾವ ರೀತಿ ಮಾಡೋದನ್ನ ಅಂತ ತೋರಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ವೀಕ್ಷಕರೇ, ಈಗ ನಾನು ಚಿಕನ್ನ ಒಂದು 300 ಗ್ರಾಮ್ ಅಷ್ಟು ತೆಗೆದುಕೊಂಡಿದ್ದೀನಿ. ಅದನ್ನ ತೊಳೆದು ಇಟ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಈ ಮಸಾಲೆಯನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. 1 ಚಮಚ ಖಾರದ ಪುಡಿ, 1 ಚಮಚ ಗರಂ ಮಸಾಲ, 1 ಚಮಚ ಚಿಕನ್ ಮಸಾಲ ಪೌಡ್ರು, ಒಂದು ಅರ್ಧ ಚಮಚದಷ್ಟು ಜೀರಾ ಪೌಡ್ರು, ಒಂದು ಅರ್ಧ ಚಮಚ ಪೆಪ್ಪರ್ ಪೌಡ್ರು, ಇಷ್ಟನ್ನು ತಗೊಂಡಿದ್ದೀನಿ. ಇವಾಗ ಒಟ್ಟಿಗೆ ಹಾಕ್ತಾ ಇದ್ದೀನಿ ಇಷ್ಟನ್ನು. ಇದನ್ನ ಇವಾಗ ನೀಟಾಗಿ ಕಲಿಸ್ಕೊಳ್ಳಿ. ನೀರೇನು ಹಾಕೋದಿಕ್ಕೆ ಹೋಗ್ಬಿಡಿ. ಈಗ 2 ಚಮಚದಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ. ಅದನ್ನು ಸಹ ಕಲಿಸ್ಕೊಳ್ಳಿ. ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಮತ್ತೆ ಈಗ 1 ಚಮಚದಷ್ಟು ಕಾರ್ನ್ ಫ್ಲೋರ್ನ ಹಾಕೊಂತಾ ಇದ್ದೀನಿ. ನಾನು ಯಾಕಂದ್ರೆ ಜಾಸ್ತಿ ಚಿಕನ್ ತಗೊಂಡಿಲ್ಲ, ಅದಕ್ಕೆ ಕಮ್ಮಿ ಹಾಕೋತಾ ಇದ್ದೀನಿ. ನೀವು ಜಾಸ್ತಿ ತಗೊಂಡ್ರೆ ಜಾಸ್ತಿ ಹಾಕೊಳ್ಳಿ. ಅದ್ರ ಜೊತೆ 1 ಚಮಚ ಮೈದಾ ಹಾಕೋತೀನಿ. ಈಗ ಇದನ್ನ ಕಲಸಿ ನೀಟಾಗಿ. ಮತ್ತೆ ಇದಕ್ಕೆ ಒಂದು ಅರ್ಧ ಹೋಳು ಇಲ್ಲ, ಇನ್ನ ಸ್ವಲ್ಪ ಕಮ್ಮಿನೇ ತಗೊಂಡಿದ್ದೀನಿ. ಅಷ್ಟು ನಿಂಬೆ ಹಣ್ಣನ್ನ ಹಾಕೊಳ್ಳಿ. ಮತ್ತೆ ಇದಕ್ಕೆ ಒಂದು ಮೊಟ್ಟೆನ ಹಾಕೊಂತಾ ಇದ್ದೀನಿ. ನಾನು ಬರೀ ಬಿಳಿ ಭಾಗನ ಮಾತ್ರ ಹಾಕೋತಾ ಇದ್ದೀನಿ. ನೀವು ಜಾಸ್ತಿ ಹಾಕೊಂಡ್ರೆ ಫುಲ್ ಹಾಕೊಳ್ಳಿ. ಈಗ ಇಷ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ವೀಕ್ಷಕರೇ. ಈಗ ಇದನ್ನ ಒಂದು ಅರ್ಧ ಗಂಟೆ ನೆನೆಯೋದಿಕ್ ಬಿಡಿ. ಒಂದು ಅರ್ಧ ಗಂಟೆ ಆದ್ಮೇಲೆ ಎಣ್ಣೆಗೆ ಹಾಕಿ. ವೀಕ್ಷಕರೇ, ಇವಾಗ ಕಬಾಬ್ ಪೌಡ್ರನ್ನ 1 ರಿಂದ 1.5 ಚಮಚ ಹಾಕೋತಾ ಇದ್ದೀನಿ. ನೀವು ಬೇಕಾದ್ರೆ ಹಾಕೋಬಹುದು, ಇಲ್ಲ ಸ್ಕಿಪ್ ಮಾಡಬಹುದು. ಮತ್ತೆ ಒಂದು ಅರ್ಧ ಸ್ಪೂನು ಸಾಲ್ಟ್ ಹಾಕೋತಾ ಇದ್ದೀನಿ. ಇಷ್ಟು ನೀಟಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆಯಿಂದ 3/4 ಅವರ್ ನೆನೆಯೋದಿಕ್ ಬಿಡಿ. ವೀಕ್ಷಕರೇ, ಈಗ ಅರ್ಧ ಗಂಟೆ ಆಗಿದೆ. ಇವಾಗ ಎಣ್ಣೆ ಕಾದಿದೆ, ಹಾಕ್ತೀನಿ. ವೀಕ್ಷಕರೇ, ಈಗ ಕಬಾಬ್ ರೆಡಿಯಾಗಿದೆ. ನಿಮಗೂ ಈ ರೆಸಿಪಿ ಇಷ್ಟ ಆದರೆ ನೀವು ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.